Hi, hello, welcome back to Shangavi Gowda YouTube channel. Welcome to my channel. ಇವತ್ತು ನಮ್ಮ ಬ್ಲಾಗ್ ಏನಂತಂದ್ರೆ ಒಂದು ರ್ಯಾಂಡಮ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ. ಇಲ್ಲಿ ನೋಡಿ ನಮ್ಮ ಡ್ಯಾಡಿದು ಈ ಮನೆಯಲ್ಲಿ ವೇಸ್ಟ್ ಸಾಮಾನು ಇರುತ್ತಲ್ಲ ಆ ಸಾಮಾನೆಲ್ಲ ಒಂದು ಬ್ಯಾಗಲ್ಲಿ ಹಾಕೊಳ್ಳೋದು. ಈ ತರಕಾರಿ ಬ್ಯಾಗ್ ಅಂತ ನೋಡಿ, ಈ ಸಂತೆಗೆ ಹೋದ ತರಕಾರಿ ಬ್ಯಾಗ್ ಎಲ್ಲ ತುಂಬಿ ಮಾಡ್ಕೊಂಡು ನಿಮ್ಗಿನ್ನ ತೋರಿಸ್ತೀನಿ. ನಮ್ಮ ಮೇಲೆ ಅಂತೂ ಈ ಎಲೆಕ್ಟ್ರಿಕ್ ಐಟಮ್ಸು, ಆಮೇಲೆ ಈ ಕಟ್ ಮಾಡೋ ಮಿಷಿನ್ಸು ಅಂತವೆಲ್ಲ ಮಾಡ್ಕೊಂಡಿರ್ತಾರೆ. ನಮ್ಮ ಮನೆಗೆ ಫಸ್ಟ್ ನಾವು ಫೋನ್ ತಗೊಂಡಿದ್ವಿ ನೋಡಿ, ನಮ್ಮ ಮಮ್ಮಿ ನಮ್ಮ ಡ್ಯಾಡಿ ಎಲ್ಲ. ಅದ್ರ ಚಾರ್ಜರ್ ಇನ್ನ ಇವತ್ತಿಗೂ ಮಡಗಿದ್ದಾರೆ. ನೀವು ತೋರಿಸ್ತೀನಿ ಬನ್ನಿ, ನೋಡ್ರಿ ಇಲ್ಲಿ ನೋಡಿ ಎಷ್ಟು ಮಡಗಿದ್ದಾರೆ ಅಂತ ನೋಡಿ. ಆ ತರ ವೇಸ್ಟ್ ಸಾಮಾನೆಲ್ಲಾನು ಮನೇಲಿ ಇಟ್ಕೊಂಡ್ಬಾರ್ದು ಅಂತ ವಾಸ್ತು ಪ್ರಕಾರ ಇದೆ. ಈ ವೇಸ್ಟ್ ಸಾಮಾನು ಏನೇ ಇದ್ರು ಎಲೆಕ್ಟ್ರಿಕ್ ಐಟಮ್ಸ್ ಬಿಸಾಕ್ಬಿಡ್ಬೇಕು, ಅದ್ ಮನೇಲಿ ಮಾಡ್ಕೊಂಡ್ಬಾರ್ದು, ಅದು ನೆಗೆಟಿವ್ ವೈಬ್ಸ್ ಕೊಡುತ್ತೆ ಅಂತ ನಾನು ಸುಮಾರು ಕಡೆ ನೋಡಿದೀನಿ. ನಾನು ಹೇಳಿರೋದು ನೋಡ್ದಂಗೆ ಎಲೆಕ್ಟ್ರಿಕ್ ಐಟಮ್ಸ್ ವೇಸ್ಟ್ ಆಗಿರೋದು ಮನೇಲಿ ಮಾಡ್ಕೊಂಡ್ಬಾರ್ದು. ಇಲ್ಲಿ ನಮ್ಮ ಡ್ಯಾಡಿ ಎಷ್ಟು ಹೇಳಿದ್ರು ಈ ಎಲೆಕ್ಟ್ರಿಕ್ ಐಟಮ್ಸ್ ಇರುತ್ತೆ ನೋಡಿ ವೇಸ್ಟ್ ಆಗಿರೋದು ಬಿಸಾಕಕ್ ಮನ್ಸೇ ಬರಲ್ಲ ನಮ್ಮ ಡ್ಯಾಡಿಗೆ. ಅದನ್ನೆಲ್ಲ ಮಾಡ್ಕೊಂಡು ಏನೋ ಒಂದು ದೊಡ್ಡ ಸಾಧನೆ ಮಾಡಿದೀರಿ ಅಂತ. ಅದೇ ತರ ನಮ್ಮ ತಮ್ಮ ಒಬ್ನಿದ್ದಾನೆ, ನಿಮ್ಗೆ ಅವನು ಯಾವಾಗನಾದ್ರೂ ಇವ್ ನನ್ನ ಬ್ಲಾಗಲ್ಲಿ ತೋರಿಸ್ತೀನಿ. ಇವಾಗ ನಮ್ಮ ಡ್ಯಾಡಿ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ ಎಷ್ಟು ಮಡಗಿದ್ದಾರೆ. ನಾನು ಆಲ್ಮೋಸ್ಟ್ ಇದು ನಾವು ಇದು ತೋರಿಸು ಡಾಡ ಮೇಲ್ಕಿತ್ತ ಇದು ನೋಡಿ. ನಮ್ಮ ಮಮ್ಮಿ ಡ್ಯಾಡಿ ಫೋನ್ ತೊಗೊಂಡಿದ್ರಲ್ಲ ಫಸ್ಟ್ ನಾವು ಚಿಕ್ಕ ಹುಡುಗರು ಇದ್ದಾಗ, ಅದೇ ಕೀಪ್ಯಾಡ್ ಫೋನ್ ಕೀಪ್ ನೋಡಿ 25 years ಇಂದ ತಗೊಂಡಿರೋ ಫೋನ್ಗಳೆಲ್ಲನೂ ಇದ್ರ ಚಾರ್ಜರ್, ಅದು ಎಲ್ಲ ಚಾರ್ಜರ್ ಮಡಗಿದಿರಿ ನೋಡಿ ಎಷ್ಟು ಚಾರ್ಜರ್ ಮಡಗಿದ್ದಾರೆ ಅಂತ. ಎಲ್ಲ ಚಾರ್ಜರ್ ಇದು ನನ್ನ ಚಾರ್ಜರು, ಇದು ಹೊಸದು ನೋಡಿ. ನನ್ನ ಫೋನ್ ಇವಾಗ ನಾನು ಬ್ಲಾಗ್ ಮಾಡ್ತಾ ಇದ್ದೀನಲ್ಲ, ಅದಾದ್ರೂ ಫೋನ್ದು ಸ್ಯಾಮ್ಸಂಗ್ ಇದು ಆಲ್ರೆಡಿ ಇದು ವೇಸ್ಟಿಗೆ ಹಾಕೊಂಡ್ಬಿಟ್ಟಿದ್ದಾರೆ ನಮ್ಮ ಡ್ಯಾಡಿ. ಇದು ಒಂದು ವೈರ್ ಬಂದು ನೋಡಿ ನಮ್ಮ ಡ್ಯಾಡಿ. ನಾನು USB ತುಂಬ ಕಾಸ್ಟ್ಲಿ ಅಂದ್ಬಿಟ್ಟು ತೊಗೊಂಡಿಲ್ಲ. ಫೋನ್ ಮಡಗಿದ್ದೀನಿ ನೋಡಿ ಇಲ್ಲಿ ನೋಡಿ ಎಷ್ಟು ಫೋನ್ ಇದೆ ನೋಡಿ. ಇಲ್ಲಿ ಒಂದು 5 ಫೋನ್ ಮಡಗಿದ್ದಾರೆ, ಇನ್ನೂ ಬಿಸಾಕಿಲ್ಲ ನಮ್ಮ ಡ್ಯಾಡಿ. ನೋಡಿ ವೇಸ್ಟ್ ಸಾಮಾನು ನೋಡಿ ಹೆಂಗೆ ಮಡಗಿದೆ. ಈ ಥರವೆಲ್ಲ ಮಾಡ್ಕೊಂಡ್ಬಾರ್ದು ಒಂದು ದಿನ ಹೇಳಿದ್ರು ಕೇಳಲ್ಲ ನಮ್ಮ ಡ್ಯಾಡಿ. ಇಲ್ಲಮ್ಮ ಅವೆಲ್ಲ ಮಾಡ್ಕೊಬೇಕು, ಅವೆಲ್ಲ ಬೇಕು ಅಂತ ಮಾಡ್ಕೊಂಡು ನೋಡ್ರಿ. ಅದು ನೋಡಿ ಇದು ನಮ್ಮ ಅಕ್ಕಂದು ಹಳೇ ಫೋನ್, ಅಕ್ಕನ ಫಸ್ಟ್ ಫೋನು. ಇದು ನಮ್ಮ ಮಮ್ಮಿದು ಫಸ್ಟ್ ಹ್ಯಾಂಡ್ರೆಡ್ ಫೋನು, ಅಂದರೆ ಸ್ಕ್ರೀನ್ ಟಚ್ ಫೋನು. ಇನ್ನೂ ಒಂದಷ್ಟು ಫೋನ್ಗಳೆಲ್ಲ ಕೆಲವೊಂದೆಲ್ಲ ಹೊರ್ಟೋಗ್ಬಿಟ್ಟಿದ್ದೆ, ಇನ್ನೂ ಕೆಲವೊಂದೆಲ್ಲ ಇದೆ ನೋಡಿ. ನಾನು ಹೇಳಿದ್ನಲ್ಲ ಬ್ಯಾಗು, ಈ ಥರದ ಬ್ಯಾಗ್ ಸುಮಾರು ಬ್ಯಾಗ್ಗಳಿದೆ ನಮ್ಮ ಡ್ಯಾಡಿ ಹತ್ರ. ನೋಡಿರಿ ಪ್ಲಾಸ್ಟ್ರು ಏನೇನು ಸಿಗುತ್ತೆ ನೋಡ್ರಿ ಇವ್ರ ಹತ್ರ. ಇಲ್ಲಿ ನೋಡಿ ಇದನ್ನೇನೋ ಗೇಮ್ ಅಂತಾರಲ್ಲ, ಅದೇನೋ ಬಾಲ್ ಅಂತಾರೆ ನೋಡಿ. ಏನೇನು ಹುಡುಗರ ಥರ ಏನೇನು ಮಾಡಿದ್ದೀನಿ, ಎಲ್ಲ ಒಂದು ವಸ್ತು ಮಾಡಿದ್ದೀನಿ ನೋಡಿ. ಟೇಪು, ದೊಡ್ಡ ಟೇಪ್ ಈ ಮನೆಗೆಲ್ಲ ಅಳ್ತೆ. ಆಮೇಲೆ ಫ್ಯಾನ್ ಬಿಚ್ಚಿದ್ದೀನಿ, ಒಂದು ಫ್ಯಾನ್ ಬಿಚ್ಚಿಗೆ ಮಡಗಿದ್ದೀನಿ. ಈ ಫ್ಯಾನ್ ಇಲ್ಲೇ ಇದೆ. ಏನೇನು ಮಡಗಿದಾರೆ ನೋಡಿ, ಎಲ್ಲ ಇದೆ ಎಲ್ಲ ಇದೆ. ಇನ್ನು ನಾನು ಯಾವಾಗಾದ್ರೂ ಬ್ಲಾಗ್ ಮಾಡ್ತೀನಿ. ಮೇಲೆ ನಮ್ಮ ಡ್ಯಾಡಿದು ಈ ಗ್ರಿಲ್ಲಿಂಗ್ ಮಾಡ್ತಾರೆ ನೋಡಿ, ಆ ಥರ ಮಿಷಿನ್ದೆಲ್ಲ ಗ್ರಿಲ್ ಮಾಡೋದೆಲ್ಲ ಇಟ್ಟಿರ್ತಾರೆ ನೋಡಿ. ಆ ಮಿಷಿನ್ದೆಲ್ಲ ಇದೆ ನಮ್ಮ ಮಮ್ಮಿ ನಮ್ಮ ಡ್ಯಾಡಿ ಹತ್ರ ಮೇಲೆ ಇಟ್ಟಿದ್ದಾರೆ. ಅದೆಲ್ಲ ಇಲ್ಲಿಲ್ಲ, ಯಾವಾಗಾದ್ರೂ ಬ್ಲಾಗ್ ಮಾಡಿದಾಗ ನಿಮಗೆ ತೋರಿಸ್ತೀನಿ. ಏನು ಹೇಳು ಡಾಡ, ಯಾರು ತಂದಿದೆ ಕೇಬಲು? ಅದು ಆ್ಯಕ್ಚುಲಿ ನನ್ನ ಫೋನಲ್ಲಿ ಬಂದಿದ್ದಿದ್ದು ಆಯ್ತಾ. ಫೋನ್ ತೊಗೊಂಡಾಗ ಫೋನಿಗೆ ಕೊಟ್ಟಿದ್ದು. ಇಲ್ಲಿ ನಮ್ಮ ಡ್ಯಾಡಿ ಏನು ಹೇಳ್ತಿದ್ದಾರೆ ಗೊತ್ತಾ, ಅದು ನಾನು ತಗೊಂಡು ಬಂದಿದ್ದು ಅಂತ ಹೇಳ್ತಾ ಇದ್ದಾರೆ ನೋಡಿ. ಅವ್ರು ತಗೊಂಡ್ಬಂದಿದ್ದಂತೆ, ಸುಳ್ಳು ಗಾಯ್ಸ್, ಕೊಡ್ಸಿಲ್ಲ. ನಂದು ಹಳೆ ಫೋನ್ದು ಚಾರ್ಜರು ಈ ಫ್ರಂಟಲ್ಲಿ ಪಿನ್ ಮಾಡ್ತಾರೆ ನೋಡ್ರಿ, ಈ ಥರ ಫ್ರಂಟಲ್ಲಿ ಪಿನ್ ಮಾಡೋದ್ರಲ್ಲಿ ಹೊರ್ಟೋಗ್ಬಿಟ್ಟಿತ್ತಾಯ್ತಾ ಹಿಂಗೆ ಇಲ್ಲಿ ಮಧ್ಯದಲ್ಲಿ. ಅದಕ್ಕೆ ನಾನು ಡ್ಯಾಡಿ ಹೊಸದು ಕೊಡಿಸು, ಇದು ಹೊರ್ಟೋಗ್ಬಿಟ್ಟಿದ್ದೆ ಅಂತ. ಅಂದರೆ ನಾನು ಮೈಸೂರಲ್ಲಿದ್ದಾಗ ಟ್ರಾವೆಲ್ ಮಾಡುವಾಗ ಬ್ಯಾಗಲ್ಲಿ ಹಾಕೊಂಡು ಟ್ರಾವೆಲ್ ಮಾಡುವಾಗ ಇದು ಲಗೇಜ್ ಬ್ಯಾಗಲ್ಲಿ ಕಟ್ಟಾಗಿಬಿಟ್ಟಿತ್ತು. ಅದು ನಮ್ಮ ಡ್ಯಾಡಿ 250 ಕೊಡಿಸ್ಬೇಕಲ್ಲ ಅಂದ್ಬಿಟ್ಟು ನಮ್ಮ ಡ್ಯಾಡಿ ಇದಕ್ಕೆ ಪ್ಲಾಸ್ಟರ್ ಸುತ್ತ ಕೊಟ್ಟಿದ್ರು. ಇವಾಗ ಹೊಸ ಚಾರ್ಜರ್ ಕೊಡ್ಸಿದಾರಂತೆ. ಸುಳ್ಳು ಗಾಯ್ಸ್ ನಂಬೇಡಿ, ಅವ್ರು ಕೊಡ್ಸಲ್ಲ. ನಮ್ಮ ಮಮ್ಮಿ ಕಸ್ಟಮರ್ ಬ್ಲೌಸ್ನ ಎಮಿಂಗು ಸೂಜಿ ಎಲ್ಲ ಇರುತ್ತಲ್ವಾ, ಅದನ್ನು ಮನೆಗೆ ತೊಗೊಂಡು ಬಂದು ಮಾಡ್ತಾರೆ. ಒಬ್ಬಿದ್ರು ಮಾಡಿಕೊಡೋರು, ಬಟ್ ಇವಾಗ ತುಂಬ ದೂರ ತೊಗೊಂಡೋಗಿ ಕೊಡಬೇಕು ಅಂದ್ಬಿಟ್ಟು ನಮ್ಮ ಮಮ್ಮಿನೇ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ, ಶಾಪಿಂದ ಬಂದಮೇಲೆ ನಮ್ಮ ಮಮ್ಮಿನೇ ಅದನ್ನು ಮಾಡ್ಕೊತಾರೆ. ಗುಡ್ ಮಾರ್ನಿಂಗ್ ಗಾಯ್ಸ್, ಇವಾಗ ತಾನೇ ಎದ್ದಿದ್ದೀನಿ. ಬೆಳಿಗ್ಗೆ ಎದ್ದಿದ ತಕ್ಷಣ ನಮ್ಮ ಮಮ್ಮಿ ಮತ್ತು ನಮ್ಮ ಡ್ಯಾಡಿ ಏನು ಮಾಡ್ತಿದ್ದಾರೆ ನೋಡಿ. ಅಂದರೆ ಇದು ಅಂಡೆ ಒಲೆದು ಅಮ್ಮ ಏನಮ್ಮ ಅಂತಾರೆ, ಇದು ಕರ್ಬೆ ಉದುರಿಸೋ ಪೈಪ್ ಅಂತ. ಇದು ಏನು ಅಕಸ್ಮಾತ್ ಏನಾದರೂ ಪೇಪರೆಲ್ಲ ಇಟ್ಟಿರ್ತಿರಲ್ಲ, ಪೇಪರು ಅದು ಸೌದೆ ಇಕ್ಕಿದ್ರೆ ಅಷ್ಟು ಬೇಗ ಕಟ್ಟಲ್ಲ. ಇದು ಸೌದೆ ಬಿಟ್ಟು ಬೇರೆ ಏನಾದರೂ ಪೇಪರು ಅಂಥದ್ದೆಲ್ಲ ಇಕ್ಕಿದ್ರೆ ದಬೆ ಕಟ್ಟಿರುತ್ತೆ. ಅದನ್ನು ಆವಾಗವಾಗ ಉದುರಿಸ್ಕೊಂಡ್ರೆ ಬೇಗ ನೀರು ಕಾಯುತ್ತೆ ಅಂದ್ಬಿಟ್ಟು ನಮ್ಮ ಮಮ್ಮಿ ಮತ್ತು ನಮ್ಮ ಡ್ಯಾಡಿ ಉದುರಿಸ್ತಾ ಇದ್ದಾರೆ. ಇಲ್ಲಿ ನಮ್ಮ ಮಮ್ಮಿ ಉದುರಿಸ್ತಾ ಇದ್ದಾರೆ. ಕೆಳಗಡೆ ನಿಮ್ಗೆ ಕಾಣಿಸಲ್ಲ, ನಮ್ಮ ಡ್ಯಾಡಿ ಅಲ್ಲಿದ್ದಾರೆ, ಕೈ ಅಷ್ಟೇ ಕಾಣಿಸ್ಬೋದು ನೋಡಿ. ಸೊ ಉದ್ದು ಕೊಟ್ಕೊಂಡಿದ್ದೀರಿ ನಾವು ಪೈಪ್ನ, ಇಲ್ಲಿ ಮೇಲೆ ಗಂಟ ಕೊಟ್ಕೊಂಡಿದ್ದೀರಿ.
ಇಲ್ಲ ಅಂದರೆ ಅದೇ ಥರ ಇಲ್ಲ ಆಂಟಿ ಅವ್ರು ತೋರಿಸ್ತಾರೆ ಅವ್ರು ಚಿಕ್ಕದು ಗ್ರೌಂಡ್ ಫ್ಲೋರಲ್ಲಿದೆ ಅವ್ರು ಚಿಕ್ಕದು ಕೊಟ್ಕೊಂಡಿದ್ದಾರೆ. ಕಾಣಿಸ್ತು. ಈಗ ನೋಡಿ ನಮ್ಮ ಡ್ಯಾಡಿ ಕಾಣಿಸ್ತಾ ಇರ್ಬೋದು. ಇವತ್ತಿನ ಬ್ರೇಕ್ಫಾಸ್ಟ್ಗೆ ಚಪಾತಿ ಪಲ್ಯ ಮಾಡಿದ್ದೇನೆ. ನಮ್ಮ ಮಮ್ಮಿ ಮಾಡೋ ಚಪಾತಿ ನಂಗೆ ತುಂಬ ಇಷ್ಟ. ನಮ್ಮ ಮಮ್ಮಿ ಈ ಥರ ಡಬಲ್ ಮಾಡ್ತಾರೆ, ಅವತ್ತು ತೀಬಿಡೋದು. ಕೆಲವೊಬ್ರಿಗೆ ಇಷ್ಟ ಆಗಲ್ಲ, ಕೆಲವೊಬ್ರಿಗೆ ಇಷ್ಟ ಆಗುತ್ತೆ. ಬಂಗಾರಿ ನೋಡಿ, ಊಟ ಮಾಡ್ಬೇಕಂದ್ರೆ ಆಗಲ್ಲ ಗೈಸ್. ನೋಡಿ, ಊಟ ಅಂದರೆ 1 ಕಿಲೋಮೀಟ್ರ್ ದೂರ ಓಡ್ತಾಳೆ. ನಮ್ಮ ಅಕ್ಕ ಕಾಲು ಮುರ್ಕೊಂಡವಳೆ ಪಾಪ, ಡ್ಯಾನ್ಸ್ ಆಡೋಕ್ಕೆ ಹೋಗಿ. ನಮ್ಮಮ್ಮ ಸ್ಕೂಲ್ ಡೇ ಇತ್ತು, ಅದು ಡ್ಯಾನ್ಸ್ ಏನೋ ಪೇರೆಂಟ್ಸು ಆಡಬೇಕು ಅಂತಿದ್ರೆ ಹೋಗಿ ಮೊಣಕಾಲು ವೇಟ್ ಮಾಡಿಕೊಂಡು ಗಾಯ ಮಾಡ್ಕೊಂಡಿದ್ದಾಳೆ. ನೋಡಿ, ಬೆಲ್ಟ್ ಹಾಕ್ಕೊಂಡಿದ್ದಾಳೆ. ಹೆಂಗಿದೆ ನೋವು? ಬಂಗಾರಿ ನಮ್ಮಕ್ಕ ಸರ್ಕಸ್ ಮೊನ್ನೆ ಸಂಡೇ ಇವ್ರದ್ದು ಸ್ಕೂಲ್ ಡೇ ಆಯಿತು. ಅದರಲ್ಲಿ ನೋಡಿ ಇವಾಗ ಹೇಗೆ ಮಾಡ್ತಿದ್ದಾಳೆ ಅಂತ. ಡ್ಯಾನ್ಸ್ ಪ್ರಾಕ್ಟೀಸ್ ಅಂದರೆ ಡ್ಯಾನ್ಸ್ ಹಾಕು ಮಮ್ಮಿ ನಾನು ಆಡ್ತೀನಿ ಅಂತ ಅಂದ್ಬಿಟ್ಟು ಅವ್ರ ಮಮ್ಮಿ ಕೈಯಲ್ಲಿ ಅವ್ರದ್ದು ಲೈವ್ ವಿಡಿಯೋ ಬರ್ತಾಯಿತ್ತು, ಅದ್ರದ್ದು ಮ್ಯೂಸಿಕ್ ಇದನ್ನು ಆಡ್ತಾ ಇದ್ದಾಳೆ. ಇಲ್ಲಿ ಊಟ ಮಾಡಿಕೊಂಡು ಡ್ಯಾನ್ಸ್ ಆಡೋದು ಇವಳು. ನೋಡ್ರಿ ಸೊಂಟ ನೋಡ್ರಿ, ಈ ಕಡೆ ತಿರ್ಗಾಬ ಸೊಂಟ ತಿರ್ಗ್ಸೋದು ನೋಡ್ರಿ, ಎಷ್ಟು ಚೆನ್ನಾಗಿ ತಿರುಗಿಸ್ತಾ ಇದ್ದಾಳೆ ಅಂತ. ಅಪ್ಪು ಸರ್ ಸಾಂಗ್ಗೆ ಡ್ಯಾನ್ಸ್ ಹಾಡ್ಸಿದ್ರು, ಬಟ್ ಅವ್ರು ಸ್ಕೂಲಲ್ಲಿ ಆಡಿಸ್ಲಿಲ್ಲ. ಅಕ್ಕ ಬಂದಿದ್ರು ಅಂತ ಮಧ್ಯಾಹ್ನ ಊಟಕ್ಕಂತ ಡ್ಯಾಡಿ ಹೇಳಿಬಿಟ್ಟು ಮಮ್ಮಿ ಚಿಕನ್ ತರಿಸಿದ್ರು. ಸೊ ಅಕ್ಕಂಗೆ ಹೋಗಿ ಅದಕ್ಕೋಸ್ಕರ ಏನಾದರೂ ಸ್ಪೆಷಲ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವತ್ತು ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಸಾಂಬಾರು ಮಾಡ್ತಾಯಿದ್ದೆ. ಮಾಮೂಲಿಯಾಗಿ ಯಾವಾಗೂ ಚಿಕನ್ ಸಾಂಬಾರು ಚಿಕನ್ ಬಿರಿಯಾನಿ ಮಾಡ್ತಾರೆ, ಇವತ್ತಿನ ಸ್ವಲ್ಪ ವೆರೈಟಿಯಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಮುಂಚೆಯಿಂದ ಅನ್ಕೊತಾ ಇದ್ದೆ ಗ್ರೀನ್ ಬಿರಿಯಾನಿ ಮಾಡಬೇಕು ಅಂತ. ಬಟ್ ಅದನ್ನ ಯಾವತ್ತೂ ನಾನು ಟ್ರೈ ಮಾಡಿರಲಿಲ್ಲ. ನಾರ್ಮಲಾಗಿ ಯಾವಾಗೂ ಈ ಪೌಡ್ರಸ್ ಎಲ್ಲ ಗರಂ ಮಸಾಲ, ಚಿಲ್ಲಿ ಪೌಡ್ರು, ಆಮೇಲೆ ಮನೆಗೆ ಮಾಡೋ ಇವು ಸಾಂಬಾರು ಪೌಡ್ರು ಅದನ್ನ ಯೂಸ್ ಮಾಡ್ಕೊಂಡು ಬಿರಿಯಾನಿ ಮಾಡ್ತೀವಿ. ಸೊ ಇದು ಡಿಫ್ರೆಂಟಾಗಿ ಮಾಡೋಣ ಅಂತ ಅಂದ್ಕೊತಿದ್ದೆ. ಫಸ್ಟು ದೊಡ್ಡ ಕೋಳಿ ತಂದಿರೋದ್ರಿಂದ ನಾನು ಅರಿಶಿನ ಮತ್ತು ಖಾರದ ಪುಡಿ ಉಪ್ಪು ಹಾಕ್ಕೊಂಡು ಒಂದು 3-4 ವಿಷಿಲ್ ಕೂಗಿಸ್ಕೊಂಡೆ ಚಿಕನ್ನ. ಯಾಕಂದರೆ ಆಮೇಲಾದರೆ ಬಿರಿಯಾನಿ ಚೆನ್ನಾಗಿ ಬೆಂದಿರಲ್ಲ ಅನ್ನೋ ಕಾರಣಕ್ಕೆ. ನೆಕ್ಸ್ಟು ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಂಡ್ಬಿಡೋಣ ಅಂತ ಸಾಂಬಾರಿಗೆ ಮಾಡ್ಕೊತಿದ್ದೀನಿ. ಎಷ್ಟು ಪ್ರಮಾಣದಲ್ಲಿ ಚಿಕನ್ ತೊಗೊಂಡಿರ್ತೀರೋ ಅಷ್ಟು ಈರುಳ್ಳಿ ತೊಗೊಳ್ಬೇಕಾಗುತ್ತೆ. 1 kg ತೊಗೊಂಡಿದ್ದೆ, ದಪ್ಪದಾದರೆ 1 ಸಾಕು, ಸಣ್ಣ ಈರುಳ್ಳಿ ಆದರೆ 2 ತೊಗೊಳ್ಬೇಕು. ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, ಶುಂಠಿ, ಚಕ್ಕೆ, ಲವಂಗ, ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡೋರು ಹಸಿಮೆಣ್ಸಿನ್ಕಾಯಿ, ಇಲ್ಲಾಂದರೆ ಒಣಮೆಣ್ಸಿನ್ಕಾಯಿ ಯೂಸ್ ಮಾಡೋರು ಒಣಮೆಣ್ಸಿನ್ಕಾಯಿ. ನಾನಿಲ್ಲಿ ಒಣಮೆಣ್ಸಿನ್ಕಾಯಿನ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಬಾಳಿಸ್ಕೊಳ್ಬೇಕು. ಬಾಳಿಸ್ಕೊಂಡಿದ್ದಾದಮೇಲೆ ಸ್ವಲ್ಪ ಬ್ರೌನಿ ಅಂದರೆ ಸ್ವಲ್ಪ ಹುರಿದಿರೋ ಥರ ಆದಮೇಲೆ ಟೊಮೊಟೊ ಹಾಕ್ಕೊಂಡು ಅದನ್ನು ಬಾಳಿಸ್ಕೊಳ್ಬೇಕು. ಅದನ್ನ ಸ್ವಲ್ಪ ಹಾರಲಿಕ್ಕೆ ಬಿಟ್ಟು ಸರಿ ಎತ್ತಿಡಬೇಕು. ರುಬ್ಬುವಾಗ ಕೊಬ್ಬರಿ ಮತ್ತು ಗಸಗಸೆ ಮಾಡಿ ಇಟ್ಕೊಂಡಿರೋದು ಮತ್ತು ಧನಿಯಾ ಪುಡಿ, ಸ್ವಲ್ಪ ಅರಿಶಿಣದ ಪುಡಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇಷ್ಟನ್ನು ಮಾಡಿಕೊಂಡು ರುಬ್ಬಿಟ್ಕೊಳ್ಬೇಕು. ಮತ್ತು ಬಿರಿಯಾನಿಗಂತ ರೆಡಿ ಮಾಡ್ಕೊತಿದ್ದೆ. ಅದರಲ್ಲಿ ಕೊತ್ತಂಬರಿ ಸೊಪ್ಪು ಒಂದಿಡಿ, ಪುದೀನ ಸೊಪ್ಪು ಒಂದಿಡಿ, ಆಮೇಲೆ ಮೆಂತ್ಯ ಸೊಪ್ಪು ಒಂದಿಡಿ, ಹಸಿಮೆಣ್ಸಿನ್ಕಾಯಿ, ಶುಂಠಿ ಇಷ್ಟನ್ನು ರುಬ್ಕೊಳ್ಬೇಕು. ನೆಕ್ಸ್ಟ್ ಬಿರಿಯಾನಿ ಕುಕ್ಕರ್ ಇಟ್ಕೊಂಡು 1-2 ಸ್ಪೂನು ಎಣ್ಣೆ, 2 ಸ್ಪೂನ್ ತುಪ್ಪ ಮತ್ತು ಪಲಾವ್ ಸಾಮಾನು. ನಿಮಗೆ ನಾರ್ಮಲಾಗಿ ಪಲಾವ್ ಮಾಡೋವಾಗ ಏನೇನು ಪಲಾವ್ ಸಾಮಾನು ಯೂಸ್ ಮಾಡ್ತೀರೋ ಅದೇ ಥರ ಪಲಾವ್ ಸಾಮಾನು ಯೂಸ್ ಮಾಡಬೇಕು. ಅದೇ ಥರ ಚಕ್ಕೆ, ಲವಂಗ, 1 ಪಲಾವ್ ಎಲೆ ಮತ್ತು ಸ್ಟಾರು, ಇದೇ ಥರ ಎಲ್ಲ ಮಸಾಲೆಗಳನ್ನು ಐಟಮ್ ಯೂಸ್ ಮಾಡಿಕೊಂಡೆ. ನೆಕ್ಸ್ಟು ಸ್ವಲ್ಪ ಈರುಳ್ಳಿ ಅದು ಫ್ರೈ ಆಗೋವರೆಗೂ ಸ್ವಲ್ಪ ಬಾಡಿಸ್ಕೊಳ್ಬೇಕು. ಬಾಡಿಸ್ಕೊಂಡಿದ್ದಾದಮೇಲೆ ಮೆಂತ್ಯ ಸೊಪ್ಪು ಸ್ವಲ್ಪ ಹಾಕಿ ಬಾಡಿಸ್ಕೊಳ್ಬೇಕು. ಬಾಡಿಸ್ಕೊಂಡಿದ್ದ ನಂತರ ಈ ರುಬ್ಬಿಟ್ಕೊಂಡಿರೋದನ್ನು ಅದ್ರ ಜೊತೆ ಮಿಕ್ಸ್ ಮಾಡಿ ಹಸಿ ಸ್ಮೆಲ್ ಹೋಗೋವರೆಗೂ ಅದನ್ನು ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಬಾಡಿಸ್ಕೊಂಡು ಹಸಿ ಸ್ಮೆಲ್ ಹೋದ್ಮೇಲೆ ಟೊಮೊಟೊ ಹಾಕಬೇಕು. ಅಂದರೆ ನೀವು ಎಷ್ಟು ಪ್ರಮಾಣದಲ್ಲಿ ಮಾಡ್ತಿದ್ದೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಟೊಮೊಟೊ ಕೂಡ. ಅದಾದಮೇಲೆ ಟೊಮೊಟೊ ಚೆನ್ನಾಗಿ ಬೆಂದಮೇಲೆ ಸ್ವಲ್ಪ ಚಿಕನ್ ಹಾಕಿ ಚೆನ್ನಾಗಿ ಫ್ರೈ ಆಗೋ ಥರ ಅಂದರೆ ಫುಲ್ಲಾಗಿ
ಎಲ್ಲ ರುಬ್ಬಿಟ್ಕೊಂಡಿರ್ತಿರೋದು ಚಿಕನ್ನಿಗೆ ಚೆನ್ನಾಗಿ ಹಿಡ್ಕೊಳ್ಬೇಕು. ಆವಾಗ ಹಿಡ್ಕೊಂಡಾಗ ನಮಗೆ ಟೇಸ್ಟಿಯಾಗಿರುತ್ತೆ. ಇದೇ ಥರ ಎಲ್ಲ ಮಾಡ್ಕೊಂಡ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು, ನೀವು ಎಷ್ಟು ಪ್ರಮಾಣದಲ್ಲಿ ಅಕ್ಕಿ ತೊಗೊಂಡಿರ್ತೀರೋ ಅಷ್ಟು ಪ್ರಮಾಣದಲ್ಲಿ ನೀರು ಹಾಕ್ಕೊಂಡು ಉಪ್ಪು ಖಾರ ಎಲ್ಲ ನೋಡ್ಕೊಂಡು ಕುದಿ ಬಂದಮೇಲೆ ಅಕ್ಕಿ ಹಾಕ್ಕೊಂಡು ಆವಾಗ ಒಂದ್ಸಲಿ ಟೇಸ್ಟ್ ನೋಡಿದಾಗ ನಿಮಗೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿತ್ತು, ಅಕಸ್ಮಾತ್ ಏನೇನು ಹೆಚ್ಚು ಕಮ್ಮಿ ಆಗಿತ್ತು ಅಂದರೆ ಆವಾಗ ನೀವು ಸರಿಪಡಿಸಿ ಔಟ್ ಮಾಡೋದು ಮರ್ತೋಗಿದ್ದೀನಿ. ಅಕ್ಕಿ ಹಾಕಿ ಕುದಿ ಬರೋ ಟೈಮಲ್ಲಿ ಲಿಡ್ ಕ್ಲೋಸ್ ಮಾಡಿದ್ರೆ ರುಚಿಯಾದ ಬಿರಿಯಾನಿ ರೆಡಿ. ಬಿರಿಯಾನಿ ಅಂತೂ ರೆಡಿ ಆಯಿತು. ಸಾಂಬಾರಿಗೆ ಎಲ್ಲ ರುಬ್ಬಿಟ್ಕೊಂಡಿದ್ದೆ, ಜಸ್ಟ್ ಸಾಂಬಾರಿಗೆ ಒಗ್ಗರಣೆ ಹಾಕಬೇಕಿತ್ತು, ಅದನ್ನು ಕೂಡ ಮಾಡಿಬಿಡೋಣ ಅಂತ ಸ್ವಲ್ಪ ಪ್ರಮಾಣದಲ್ಲಿ ನಾವು ಏನು ರುಬ್ಬಿಟ್ಕೊಂಡಿರ್ತೀರೋ ಮಸಾಲೆನ ಅದು ಸ್ವಲ್ಪ ಹಾಕಿ ಸಾಂಬಾರು ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ ಅಂದ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಅದ್ರ ಮೇಲೆ ಒಂಚೂರು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಕ್ಕೊಂಡು ಕುದಿ ಬರೋಕ್ಕೆ ಬಿಟ್ಟೆ. ಸಾಂಬಾರು ಕೂಡ ರೆಡಿ ಆಗೋಯಿತು. ಆಲ್ರೆಡಿ ನಮ್ಮ ಮಮ್ಮಿ ಮುದ್ದೆ ಮಾಡಿದರು. ಬಿರಿಯಾನಿ ಮಾಡಿದ್ರಿಂದ ವೈಟ್ ರೈಸ್ ಏನು ಮಾಡಲಿಲ್ಲ. ಸೊ ಚಿಕನ್ ರೆಡಿ. ಬಿರಿಯಾನಿ ಮಾಡಿದ್ದೀನಿ ಫ್ರೆಂಡ್ಸ್. ಹೇಗಿದೆ ಅಂತ ನೋಡಬೇಕು, ಟೇಸ್ಟ್ ಎಲ್ಲ ಹೇಗೆ ಬಂದಿದೆ ಅಂತ. ಗ್ರೀನಿಗೆ ಹೋಗಿ ವೈಟ್ ಕಲರ್ ಆಗಿಬಿಟ್ಟಿದೆ. ಫಸ್ಟ್ ಟೈಮ್ ಮಾಡಿರೋದು ಈ ಥರ ನಾನು ರುಬ್ಬಿ ಎಲ್ಲ ಮಾಡಿರೋದು. ಮುಂಚೆ ಪೌಡ್ರು, ಈ ಚಿಲ್ಲಿ ಪೌಡ್ರು, ಗರಂ ಮಸಾಲ ಆ ಥರದ್ದೆಲ್ಲ ಮಾಡಿ ಹಾಕ್ತಾಯಿದ್ದೆ. ಬಟ್ ಈ ಥರ ನಾನು ಇದೇ ಫಸ್ಟ್ ಟೈಮ್ ಮಾಡಿರೋದು. ಸೂಪರ್ ಆಗೈತೆ, ನನಗೆ ಇಷ್ಟ ಆಯಿತು. ನಿಂಕ ಮಮ್ಮಿ ಸಾಂಬಾರು ಚೆನ್ನಾಗೈತೆ. ನಮ್ಮ ಮಮ್ಮಿಗೆ ಬಿರಿಯಾನಿನೇ ಇಷ್ಟ ಆಗಲ್ಲ ಗೈಸ್. ಯಾವತ್ತೂ ಮಾಡಿದ್ರು ಬಿರಿಯಾನಿ ಇಷ್ಟ. ಸೂಪರ್ ಆಗೈತೆ, ನನಗೆ ಇಷ್ಟ ಆಯಿತು. ಥ್ಯಾಂಕ್ ಯು. ಓಕೆ ಗಾಯ್ಸ್, ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮೋಸ್ಟ್ ಪ್ರಾಬಬ್ಲಿ ಇದೇ ಲಾಸ್ಟ್ ಬ್ಲಾಗ್ ಅನಿಸುತ್ತೆ ಈ ಇಯರಲ್ಲಿ ಅಪ್ಲೋಡ್ ಮಾಡಿದ್ದು ನಾನು. ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಟು ಶಾಂಘವಿ ಗೌಡ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.